ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸಿಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಅಂದರೆ ಇದು ಬೇಬಿ ಕುಚ್ಚಿನ ಒಂದು ವೆರೈಟಿ. ಬೇಬಿ ಕುಚ್ಚು ಅಂತಲೇ ಹೇಳ್ಬೋದು. ಆದರೆ ಮಧ್ಯದಲ್ಲಿ ಬೀಡ್ ಸೇರಿಸ್ಕೊಂಡು ಮಾಡುವಂತಹ ಬೇಬಿ ಕುಚ್ಚು ಬಿಗಿನರ್ಸು ಮಾಡ್ಕೋಬೋದು. ಹೆಚ್ಚು ಕ್ರೋಶೆ ಅಭ್ಯಾಸ ಇಲ್ಲದಿರೋರು ಈ ಥರದ ರಿಂಗ್ ಬೀಡ್ಸನ್ನು ಉಪಯೋಗಿಸ್ಕೊಂಡು ಮಾಡ್ತಾಯಿದ್ದೀನಿ. ರಿಂಗ್ ಬೀಡ್ಸ್ ಮತ್ತು ಒಂದು ರೌಂಡ್ ಬೀಡ್ಸು ಅದು ಮಧ್ಯದಲ್ಲಿ ಈ ಥರ ಸೇರಿಸ್ಕೊಳ್ಳೋದು. ರಿಂಗ್ ಬೀಡ್ಸ್ನ ಮಧ್ಯದಲ್ಲಿ ಈ ಥರ ರೌಂಡ್ ಬೀಡ್ಸ್ ಸೇರಿಕೊಂಡು ಮಾಡ್ತಾಯಿದ್ದೀನಿ. ಮತ್ತು ಬರೀ ಚೈನು ರಿಂಗ್ ಬೀಡ್ಸ್ ಇಷ್ಟೇ ಮಾಡೋದು, ಬೇರೆ ಏನಿಲ್ಲ. ಬಿಗಿನರ್ಸು ಮಾಡ್ಕೋಬೋದು. ಹೆಚ್ಚು ಕ್ರೋಶೆ ಮಾಡಿ ಅಭ್ಯಾಸ ಇಲ್ಲದಿರೋರು ಮಾಡ್ಬೋದು. ಮತ್ತು ತುಂಬ ಬೇಗ ಆಗುತ್ತೆ. ಇದಕ್ಕೆ 6 ದಾರ ಮತ್ತು 10 ನಂಬರ್ ಕ್ರೋಶೆ ಹುಕ್ 0.75 mm ಇಂದು ಕ್ರೋಶೆ ಹುಕ್ ತೊಗೊಂಡಿದ್ದೀನಿ. ಫಸ್ಟು ದಾರ ಲಾಕ್ ಮಾಡ್ಕೊಳ್ಳೋಣ. ಈ ಥರ ಡಬಲ್ ಲಾಕ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ 4 ಚೈನು, 4 ಚೈನ್ ಮಾಡಿ ಅಳತೆ ನೋಡಿಕೊಂಡು ಬೆಟ್ಟೆಗೆ ಸೇರಿಸ್ಕೊಳ್ಳಿ. ನೀವು ಸೀರೆಗೆ ಸೇರಿಸ್ಕೊಳ್ಳಿ, ನಾನಿಲ್ಲಿ ಸ್ಯಾಂಪಲಲ್ಲಿ ಮಾಡ್ತಾಯಿದ್ದೀನಿ. ಆಮೇಲೆ ದಾರ ಮೇಲೆ ಮಾಡಿ ರಿಂಗ್ ಬೀಡ್ ಸೇರಿಸ್ಕೊಳ್ಳಿ. ರಿಂಗ್ ಬೀಡ್ ಮತ್ತು ರೌಂಡ್ ಬೀಡ್ ಮೂರನ್ನು ಎಲ್ಲವನ್ನು ಒಟ್ಟಿಗೆ ಎಲ್ಲ ಹೋಲುಗಳೆಲ್ಲ ಹಾಕಿ ದಾರ ತಂದು ಈ ಥರ ಸೇರಿಸ್ಕೊಂಡು ಲಾಕ್ ಮಾಡ್ಕೊಳ್ಳಿ. ದಾರ ಬೀಡ್ ಲಾಕ್ ಮಾಡಿದ ಮೇಲೆ ಅಳತೆ ನೋಡಿಕೊಂಡು ಸೇರಿಸ್ಕೊಳ್ಳಿ. ಹೆಚ್ಚು ದೂರ ಸೇರಿಸ್ಕೋಬಾರ್ದು, ಲಾಕ್ ಮಾಡ್ಕೋಬೇಕು ಬಟ್ಟೆಗೆ. ಮತ್ತು 4 ಚೈನ್ ಮಾಡಿಕೊಂಡು ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿ ಲಾಕ್ ಮಾಡಿ ಮತ್ತೆ ಬೀಡ್ ಸೇರಿಸಿ. ಇನ್ನೊಂದು ಸರಿ ರಿಂಗ್ ಬೀಡು ಮತ್ತು ರೌಂಡ್ ಬೀಡ್ ಎರಡನ್ನು ಒಟ್ಟಿಗೆ ಮಾಡಿಕೊಂಡು ಸೇರಿಸ್ಕೋಬೇಕು. ಅದನ್ನು ಲಾಕ್ ಮಾಡಿಬಿಟ್ಟು ಸರಿಯಾಗಿ ಅಳತೆ ನೋಡಿಕೊಂಡು ಬಟ್ಟೆಗೆ ಸೇರಿಸ್ಕೋಬೇಕು. ಲೂಸ್ ಸೇರಿಸಿದರೆ ಅಂದರೆ ದೂರ ಸೇರಿಸಿದರೆ ಟೈಟಾಗಿ ಅಂದರೆ ಸುಕ್ಕು ಬರುತ್ತೆ, ಅದನ್ನು ಚೆನ್ನಾಗಿ ಆಗೋಲ್ಲ. ನೋಡಿಕೊಂಡು ಸೇರಿಸ್ಕೋಬೇಕು. ಮತ್ತು 4 ಚೈನ್ ಹಾಕ್ಕೊಂಡು ಅದನ್ನು ಬಟ್ಟೆಗೆ ಸೇರಿಸಿ. ಮತ್ತು ಬೀಡ್ ಸೇರಿಸಿ. ಇದೇ ಥರ ಮುಂದುವರ್ಸ್ಕೊಂಡು ಹೋಗಬೇಕು. ಚೈನು ಬೀಡ್ ಇಷ್ಟೇ. ಇದು ರಿಂಗ್ ಬೀಡ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕುಚ್ಚಿನ ಜೊತೆಯಲ್ಲಿ ನಾರ್ಮಲ್ ಬೀಡ್ಗಿಂತ. ಅದರಿಂದ ಇದು ಒಂಥರ ಬೇರೆ ರೀತಿ ಕಾಣಿಸುತ್ತೆ. ಬೇಬಿ ಕುಚ್ಚಾದ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ ಸೀರೆಗಳಿಗೆ ಅಂದರೆ ಹೆಚ್ಚು ಡಿಸೈನ್ ಬೇಡ ಅಂತ ಹೇಳೋರಿಗೆಲ್ಲ ಇದನ್ನು ಮಾಡ್ಬೋದು. ಹೆಚ್ಚು ಆರ್ಚ್ಗಳೆಲ್ಲ ಬೇಡ, ನನಗೆ ಸಿಂಪಲ್ ಸಾಕು ಅಂತ ಹೇಳೋರಿಗೆ ಇದನ್ನು ಮಾಡಿಕೊಡ್ಬೋದು. ಬರೀ ಕುಚ್ಚು ಹಾಕೋದಕ್ಕಿಂತ ಈ ರಿಂಗ್ ಬೀಡ್ ಜೊತೆ ಮಾಡಿದರೆ ಚೆನ್ನಾಗಿರುತ್ತೆ. ರಿಂಗ್ ಬೀಡು 4 ಚೈನು ಅಷ್ಟೇ ಮಾಡ್ತಾ ಇರೋದು ನಾನು. ರಿಂಗ್ ಬೀಡ್ಸ್ ಹಾಕ್ಕೊಳ್ಳೋದು, 4 ಚೈನ್ ಹಾಕ್ಕೊಳ್ಳೋದು ಮತ್ತು ರಿಂಗ್ ಬೀಡ್ಸು ಈ ಥರ ಮಾಡೋದು. ಸ್ವಲ್ಪ ಉದ್ದವರೆಗೂ ಮಾಡಿ ತೋರಿಸ್ತೀನಿ ನಾನು. ಮತ್ತು ರಿಂಗ್ ಬೀಡು ಈಗ 4 ಚೈನ್ ಆದಮೇಲೆ ಈ ಥರ ಮಾಡಬೇಕು. ನೋಡಿ, ಸ್ವಲ್ಪ ಉದ್ದಕ್ಕೆ ಮಾಡಿದ್ದೀನಿ. ನೀವು ಪೂರ್ತಿ ಸೀರೆ ಮಾಡ್ಕೊಳ್ಳಿ, ಆವಾಗ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಕೊನೆಯಲ್ಲಿ ರಿಂಗ್ ಬೀಡ್ ಆದಮೇಲೆ 4 ಚೈನು, 4 ಚೈನ್ ಆದಮೇಲೆ ದಾರ ಕಟ್ ಮಾಡೋದಕ್ಕಿಂತ ಮೊದಲೇ 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕ್ಕೊಂಡು ದಾರ ಕಟ್ ಮಾಡಿ, ಯಾಕಂದರೆ ಅದು ಸೇಫಾಗಿ ನಿಲ್ಲಕ್ಕೆ. ಆಮೇಲೆ ಅದನ್ನು ಬ್ಯಾಕ್ ಸೈಡಲ್ಲಿ ಈ ಥರ ಎಳೆದು ಗಟ್ಟಿ ಮಾಡಿ ಬ್ಯಾಕ್ ಸೈಡಲ್ಲಿ ದಾರ ಕಟ್ ಮಾಡಿಬಿಟ್ಟು ಗಮ್ ಮಾಡ್ಕೊಳ್ಳಿ. ಉಳಿದಿರೋದನ್ನು ಚೆನ್ನಾಗಿ ನಿಲ್ಲುತ್ತೆ ಈ ಥರ ಗಮ್ ಮಾಡಿದರೆ. ನೋಡಿ, 4 ಚೈನ್ ಬೀಡು ಇಷ್ಟೇ ಇರೋದು. ಸ್ಟಾರ್ಟಿಂಗ್ ಮತ್ತು ಎಂಡಿಂಗು ಗಮ್ ಹಾಕಿ ನೀಟ್ ಮಾಡ್ಕೋಬೋದು. ಈಗ ಕುಚ್ಚು ಹಾಕ್ಕೊಂಡ್ರೆ ಆಯ್ತು. ಇದಕ್ಕೆ ಆ 4 ಚೈನ್ ಇರೋಲ್ಲೆಲ್ಲ ಕುಚ್ಚು ಹಾಕ್ಕೊಳ್ಳೋದು. ನೋಡಿ, ಒಂದು ಹಾಕಿ ತೋರಿಸ್ತಾ ಇದ್ದೀನಿ. ಬ್ಯಾಕ್ ಸೈಡಿಂದ ಹಾಕ್ತಾಯಿದ್ದೀನಿ ನಾನು. ಈಗ ಸೀರೆ ಬ್ಯಾಕ್ ಸೈಡು ಸ್ಟಿಚ್ಚಿನ ಬ್ಯಾಕ್ ಸೈಡಿಂದ ಹಾಕ್ತಾಯಿದ್ದೀನಿ. ನಿಮ್ಮ ಉಲ್ಟಾ ಮಾಡಿ ಇಟ್ಕೋಬೇಕು ಸೀರೆ. ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಇದು ಹೆಚ್ಚು ದಪ್ಪ ಇಲ್ಲ ನಾನು ತಗೊಂಡಿರೋ ಕುಚ್ಚು. ನಿಜವಾಗಿ ಬೇಬಿ ಕುಚ್ಚು ದಪ್ಪ ಇರಬೇಕು. ದಪ್ಪ ಇದ್ದರೆ ಚೆನ್ನಾಗಿ ಕಾಣೋದು, ಇಲ್ಲಾಂದರೆ ಚೆನ್ನಾಗಿ ಕಾಣಲ್ಲ. ಬರೀ ಕುಚ್ಚು ಇಂಪಾರ್ಟೆಂಟ್ ಅಲ್ವಾ ಇದರಲ್ಲಿ. ಆದ್ದರಿಂದ ಈ ಬೀಡ್ಸು ಇದೆ, ಬೀಡ್ಸು ಕುಚ್ಚು ಈಕ್ವಲ್ ಆಗಿ ಇಂಪಾರ್ಟೆಂಟು. ಅದು ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಇದು ಮಾಡಿದ್ದು ನಾನೀಗ ಸ್ಯಾಂಪಲಲ್ಲಿ ಮಾಡೋದಲ್ವ, ಆದ್ದರಿಂದ ಕಡಿಮೆ ಇದೆ. ನಿಮಗೆ ಎಲ್ಲಾದರೂ ಸೀರೆಗೆ ಮಾಡೋ ಸೀರೆ ಕಲರ್ನ ದಾರ ಒಂದು 50 ಎಳೆ ಮಾಡಿದ್ದೀರಾ, ಕಡಿಮೆ ಇದೆ ಅಂದರೆ ಆವಾಗ ಏನು ಮಾಡಬೇಕು ಅಂದರೆ 2 ಸಾರಿ ಹಾಕ್ಕೋಬೇಕು. 100 ಎಳೆ ನಿಮಗೆ ಜಾಸ್ತಿ ಮಾಡಬೇಕು, ಜಾಸ್ತಿ ಹಾಕಬೇಕು ಅಂದರೆ, ದಪ್ಪ ಬೇಕು ಅಂದರೆ ಅವಾಗ 2 ಸಾರಿ ಹಾಕಬೇಕು. ತೋರಿಸ್ತೀನಿ ನಾನು. ಈ ಥರ ನೀವು ಫಸ್ಟಿಗೆ ಹೀಗೆ ಹಾಕಿ ಎಳೆದ್ಬಿಡಿ ಫುಲ್ಲು. ನನಗೆ ಹಾಕಿ ತೋರಿಸ್ತಾ ಇದ್ದೀನಿ ಅಲ್ವ, ನೋಡಿ. ಅಂದರೆ ಒಂದು ಸೈಡ್ಗೆ ಹಾಕಿ ಈ ಥರ ನೀಟ್ ಕೈಯಲ್ಲಿ ನೀಟ್ ಮಾಡ್ತಾ ಎಳೆದ್ಬಿಡಬೇಕು. ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದವರೆಗೂ ಎಳೆದ್ಬಿಟ್ಟು ಮಡಿಸ್ಬಿಟ್ಟು ಈಗ
ಮತ್ತೆ ಸ್ಟಾರ್ಟಿಂದ ಅದನ್ನು ಆಚೆ ಕಡೆ ಎಂಡ್ ನಾವು ಗಮ್ ಮಾಡಿದ ಸೈಡ್ ಇದೆಯಲ್ವ ಅದನ್ನು ತಂದು ಮತ್ತೆ ಹಾಕ್ಕೋಬೇಕು ಆ 4 ಚೈನಲ್ಲಿ. ನೋಡಿ ಈ ಥರ 2ನೇ ಸರಿ 2 ರೌಂಡ್ ಆ ಥರ ಹಾಕಿದರೆ ದಪ್ಪ ಆಯಿತು. ಅವಾಗ 50 ಎಳೆ ಇದ್ದಿದ್ದು ಒಂದು ಸರಿ ಮಾಡಿಸಿದಾಗ 100 ಎಳೆ ಆಯಿತು, 50 ಮತ್ತೊಂದು ಸರಿ ಈ ಥರ ಹಾಕಿದಾಗ ಮತ್ತೆ 100 ಎಳೆ ಅಂದರೆ 200 ಎಳೆ ದಾರ ಆಯಿತು. ಆವಾಗ ಇಲ್ಲಿ ದಪ್ಪ ಕುಚ್ಚು ಆಗತ್ತೆ, ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. 200 ಎಳೆ ಮಾಡಿದ್ದಿದ್ರೆ ಓಕೆ, ನೀವು 200 ಎಳೆ ಮಾಡಿ ದಾರ ಮಾಡಿ ಹಾಕೋದಾದರೆ. ನನ್ನ ಹತ್ರ ಈಗ ಕಡಿಮೆದಿತ್ತು ಅದಕ್ಕೆ ನಾನು ಈ ಥರ ಮಾಡಿದೆ. ದಾರ ಇದ್ದರೆ ನಿಮ್ಮ ಹತ್ರ ಮಾಡಿದ್ದಿದ್ರೆ 200 ಎಳೆ ಒಂದೇ ಸಾರಿಗೆ ಮಾಡಿ ಆಮೇಲೆ ಹಾಕಿ ಅದುವೇ ಚೆನ್ನಾಗಿರುತ್ತೆ, ಅದೇ ಸುಲಭ. ಇದು ಸ್ವಲ್ಪ ಕಷ್ಟವೂ ಆಗತ್ತೆ ನಿಮಗೆ ಅಭ್ಯಾಸ ಇಲ್ಲದಿರೋರಿಗೆ. ನನ್ನ ಹತ್ರ ಕಡಿಮೆ ಎಳೆಯ ದಾರ ಇದ್ದಿದ್ದರಿಂದ ನಾನು 2 ಸಾರಿಗೆ ಹಿಂಗೆ ಹಾಕಿರೋದು. ನಾನು ಹಿಂಗೂ ಮಾಡ್ಬೋದು ಅಂತ ತೋರಿಸ್ದೆ ನಾನು ಅಷ್ಟೇ. ಈಗ ನೋಡಿ ಜರಿ ಥ್ರೆಡ್ ನಾನು ಸೂಜಿಗೆ ಹಾಕಿ ಫಸ್ಟ್ ಅಲ್ಲಿ ಚುಚ್ಚಿಬಿಟ್ಟು ಆಚೆ ಕಡೆಯಿಂದ ತಂದೆ ಎಂಡ್ ಕೈಯಲ್ಲಿ ಹಿಡ್ಕೊಂಡಿದ್ದೀನಿ. ಆಮೇಲೆ ಸೂಜಿ ಆ ಕಡೆಯಿಂದ ತಂದು ಈ ಥರ ಗಂಟಾಗೋ ಥರ ಎಳೆದು ಬಿಡಬೇಕು. ಈ ಥರ 2 ಎಳೆ ದಾರದಲ್ಲಿ ಮಾಡಿದ್ದೀನಿ ನೋಡಿ. ಮತ್ತೆ ತರ್ತಾಯಿದ್ದೀನಿ. ಈ ದಾರನ ಅದರ ಸೂಜಿಗೆ ಸುಂದ್ಕೊಂಡ್ರೆ ಅದು ಗಂಟಾಗತ್ತೆ ಜರಿ ಥ್ರೆಡ್ಡು. ಈ ಥರ ಈ ನಾವು ಬಟ್ಟೆ ಎಲ್ಲ ಹೊಲಿಯುವಾಗ ಗಂಟು ಮಾಡ್ತೀವಲ್ವ ಆ ಥರ ಮಾಡ್ಕೋಬೇಕು. ಒಂದು 4 ರಿಂದ 5 ಸಾರಿ ಆ ಥರ ಮಾಡ್ಕೋಬೇಕು. ಈ ಥರ ನೋಡಿ. ನೀಟಾಗಿ ಮಾಡ್ಕೋಬೇಕಾಗತ್ತೆ. ಈಗ ಯಾಕೆಂದರೆ ಇಲ್ಲಾಂದರೆ ಒಟ್ಟು ಗಂಟಾದರೆ ಚೆನ್ನಾಗಿ ಆಗಲ್ಲ. ನೀಟಾದ ಒಂದು ಗಂಟಾಗಬೇಕು. 4-5 ಸರಿ ಈ ಥರ ಮಾಡಿದ ಮೇಲೆ ನೋಡಿ ಇನ್ನೊಂದು ಸರಿ ಮಾಡ್ತಾಯಿದ್ದೀನಿ. ಈ ಥರ ದಾರ ಸುತ್ತಕೊಂಡು ತಂದು ಈಗ ಮತ್ತೆ ಅದನ್ನು ಆ ಜರಿ ಥ್ರೆಡ್ ಗಂಟಿರೋ ಜರಿ ಥ್ರೆಡ್ ಇದೆಯಲ್ವ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಒಳಗಿಂದ ತಗೊಂಬನ್ನಿ. ಈ ಥರ ಮಾಡಿದರೆ ಆಯ್ತು. ಇನ್ನು ಅದನ್ನು ಕಟ್ ಮಾಡಿ ಈ ಥರ ಕಟ್ ಮಾಡಿದ ಮೇಲೆ ಇದನ್ನು ನೀಟ್ ಮಾಡಿಕೊಂಡು ಟ್ರಿಮ್ ಮಾಡ್ಕೊಳ್ಳಿ. ಅದರಲ್ಲಿ ಮಧ್ಯದಲ್ಲಿ ಕಟ್ ಮಾಡಿ ಅಲ್ಲಿ ಮಡಿಸಿ ಇರತ್ತಲ್ಲ, ನಾನು 2 ಸಾರಿ ಹಾಕಿದ್ನಲ್ವ ಅದರಿಂದ. ಈಗ ನೀವು ಅದನ್ನು ಟ್ರಿಮ್ ಮಾಡ್ಕೋಬೇಕಾಗತ್ತೆ. ಕೈಯ ಅಳತೆಯಲ್ಲಿ ಮಾಡ್ಕೋಬೋದು ಅಥವಾ ಬೇರೆ ಏನಾದರೂ ಅಳತೆಗೆ ಇಡೋದಾದರೆ ಇಟ್ಕೋಬೋದು. ಈ ಕೈಯ ಬೆರಳಿನ ಅಳತೆ ಇದೆಯಲ್ವ ಅದನ್ನು ಇಟ್ಕೊಂಡು ಮಾಡ್ತಾಯಿದ್ದೀನಿ ನಾನು. ಎಷ್ಟು ಬೇಕೋ ಅಷ್ಟು ಎಲ್ಲವನ್ನು ಒಂದೇ ರೀತಿಲಿ ಟ್ರಿಮ್ ಮಾಡ್ಕೋಬೇಕು. ಎಲ್ಲ ಕುಚ್ಚು ಹಾಕಿದ ಮೇಲೆ ಈ ಥರ ಟ್ರಿಮ್ ಮಾಡ್ಕೊಳ್ಳಿ ಹುಷಾರಾಗಿ. ಎಷ್ಟು ಬೇಕೋ ಅಷ್ಟನ್ನೇ ಮಾಡ್ಕೊಳ್ಳಿ. ಎಲ್ಲ ಕುಚ್ಚುಗಳನ್ನು ಒಂದೇ ರೀತಿ ಮಾಡಿಕೊಂಡು ಟ್ರಿಮ್ ಮಾಡ್ಕೋಬೇಕು. ಬೇಬಿ ಕುಚ್ಚು ಇದು ಬಿಗಿನರ್ಸ್ ಮಾಡ್ಬೋದಂತಹ ಡಿಸೈನ್ ಅಂದರೆ ಹೆಚ್ಚು ಕ್ರೋಶೆ ಅಭ್ಯಾಸ ಇಲ್ಲದಿರೋರು, ಹೆಚ್ಚು ಕುಚ್ಚು ಅಭ್ಯಾಸ ಇಲ್ಲದಿರೋರು ಮಾಡ್ಕೋಬೋದು. ಈ ಥರ ನೋಡಿ ಒಂದೇ ರೀತಿ ಅಳತೆ ಇಟ್ಕೊಂಡು ಕೈಯಿಂದ ಬೆರಳಲ್ಲಿ ಅಳತೆ ಇಟ್ಕೊಂಡು ಮಾಡಿದ್ದೀನಿ. ಈ ಥರ ಟ್ರಿಮ್ ಮಾಡ್ಕೊಳ್ಳಿ ನೋಡಿ, ನೀಟಾಗತ್ತೆ ಅವಾಗ. ಈ ಥರ ಎಲ್ಲ 4 ಚೈನ್ಗಳಲ್ಲೂ ಕುಚ್ಚು ಹಾಕ್ಕೋಬೋದು ನೀವು. ಕುಚ್ಚು ಹಾಕ್ಕೊಂಡಾಗ ಬೇಬಿ ಕುಚ್ಚು ರೆಡಿ ಆಗುತ್ತೆ. ಇಲ್ಲಿ ಉಳಿದಿರೋ ದಾರಗಳಿಗೆಲ್ಲ ಗಮ್ ಮಾಡ್ಕೊಳ್ಳಿ ಅಲ್ಲೆಲ್ಲ ಬ್ಯಾಕ್ ಸೈಡಲ್ಲಿ. ಈಗ ಫ್ರಂಟ್ ಸೈಡಿಂದ ನೀಟಾಗಿ ಬರುತ್ತೆ. ಅದು ಬ್ಯಾಕ್ ಸೈಡಲ್ಲಿ ನೀವು ಕುಚ್ಚು ಹಾಕಿದರೆ ಫ್ರಂಟ್ ಸೈಡಿಗೆ ಈ ಥರ ಸೀರೆ ಹೀಗೆ ಇರುತ್ತೆ, ಅದು ಫ್ರಂಟ್ ಸೈಡ್ ಆಗಿರುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಅವಾಗ. ಹಿಂಗೆ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ರಿಂಗ್ ಬೀಡ್ನ ಜೊತೆಯಲ್ಲಿ, ನಾರ್ಮಲ್ ಬೀಡ್ಗಿಂತ ರಿಂಗ್ ಬೀಡ್ನ ಜೊತೆಯಲ್ಲಿ ಬೇಬಿ ಕುಚ್ಚು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಬಿಗಿನರ್ಸು ಮಾಡ್ಕೋಬೋದು. ಆಮೇಲೆ ಬೇಗ ಅರ್ಧ ಗಂಟೆಯಲ್ಲಿ ಮಾಡ್ಬೋದು. ಇದು ಕುಚ್ಚು ಹಾಕೋದು ಮಾತ್ರ ಕೆಲಸ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.